ತಪ್ಪು ನಮ್ದೇ ಕಣೆ. ನೂಲಿನಂತೆ ಸೀರೆ, ತಾಯಿಯಂತೆ ಮಗಳು ಅನ್ನೋ ಗಾದೆ ಮಾಡಿದ್ರು ತಂದೆಯಂತೆ ಮಗ ಅನ್ನೋದು ಅಷ್ಟೇ ಸತ್ಯ ಏನೋ. ಶ್ರೀಗೆ ತಾನ್ ಮಾಡಿದ ತಪ್ಪು ಅಂತ ಅರ್ಥ ಆಗತ್ತೆ ಬಿಡಮ್ಮ. ಆಗುತ್ತೆ. ಯಾವಾಗ ಎಲ್ಲ ಮೀರಿ ಹೋದ್ರೆ ಅವನು ನಿನ್ನ ಹಾಗೆ. ನಿಂದು ಆಗಿ ಹೋದ ವಿಷಯ ಶ್ರೀ ವಿಚಾರದಲ್ಲಿ ಹೀಗೆ ಆಗ್ಬಾರ್ದು ಅಂತ ಹೇಳಿದ್ರು. ನೀನು ಬೇಜಾರು ಮಾಡ್ಕೋಬೇಡ. ನನ್ ಬೇಜಾರ್ಗಿಂತ ನಿನ್ ದುಃಖದ ಯೋಚನೆನೇ ನನ್ಗೆ. ಕಣ್ಮುಂದೇನೆ ನಡೀತಿದ್ರು ತಡಿಯಕ್ಕಾಗದೆ ಇರೋ ದುರಂತನ ಹೇಗೆ ಅರಗಿಸ್ಕೊಳ್ಳಿ ಬೇಬಿ? ಆಕ್ಚುಲಿ ವೆಂಕಟೇಶ್ ಅವರೇ ನಮ್ಮ ಫಾದರು. ನಾನು ನಿಮ್ಮ ಹತ್ರ ಪ್ಲೀಸಾ, ಒಟ್ಟಾರದಲ್ಲಿ ನನಗೆ ಆದಂತ ಒಂದು ಇಮೇಜ್ ಇದೆ, ಡ್ಯಾಮೇಜ್ ಆಗ್ಬಿಡುತ್ತೆ. ಪ್ಲೀಸಾ ಹೇಳಲ್ಲ ಬಿಡಿ. ಅಪ್ಪ ಅಪ್ಪ, ಏನೋ ನಿನ್ನ ನೋಡ್ಕೊಂಡ್ ಯಾರೋ ಬಂದಿದ್ದಾರೆ. ನಮಸ್ತೆ ಅಂಕಲ್. ನಮಸ್ತೆ ಅಮ್ಮ, ಬನ್ನಿ ಒಳಗೆ. ಅಂಕಲ್, ವಯಸ್ಸಲ್ಲಿ ನಾನು ನಿಮ್ಗಿಂತ ತುಂಬಾ ಚಿಕ್ಕವಳು. ನೀನು ಅಂತಾನೆ ಹೇಳಿ, ಪರವಾಗಿಲ್ಲ. ಜಾನ್ವಿ ಇಲ್ವಾ? ಇಲ್ಲ, ನಮ್ಗಳ ಪರಿಚಯ ಎಲ್ಲ ಇದೆ ನಿಮ್ಗೆ. ಯಾರಮ್ಮ ನೀನು? ಅಂಕಲ್, ಒಳಗ್ ಬಾ ಅಂತ ಕರ್ತಿದ್ದೀರಾ. ಒಳಗ್ ಕುತ್ಕೊಂಡ್ ಮಾತಾಡೋಣ. ಅಯ್ಯೋ, ನನ್ ಬುದ್ಧಿಗೊಂದಿಷ್ಟು. ಬಾಮ್ಮ, ಬಾ ಬಾಮ್ಮ, ಕೂತ್ಕೋ. ನಾನು ಕಾಫಿ ತುಂಬಾ ಫೈನ್ ಆಗಿ ಮಾಡ್ತೀನಿ, ಚೂರು ತಗೋತೀರಾ? ಇಲ್ಲ, ಕಾಫಿ ಎಲ್ಲ ಬೇಡ, ಥ್ಯಾಂಕ್ ಯು. ಅಂಕಲ್, ನೀವು ಮೋಸ್ಟ್ಲಿ ನನ್ನ ಮರ್ತೋಗ್ಬಿಟ್ಟಿದ್ದೀರಾ. ನಾ ತುಂಬಾ ಚಿಕ್ಕವಳಾಗಿದ್ದಾಗ ನೀವು ನನ್ನ ನೋಡಿದ್ರಿ. ನನ್ನ ಬರ್ತ್ಡೇಗೆ ಆ ಪಿ ಶೂ ಬರುತ್ತಲ್ಲ, ಅದನ್ನ ತಕ್ಕೊಟ್ಟಿದ್ರಿ. ನಿಮ್ ನೆನಪಿಗೋಸ್ಕರ ಅದ್ನ ಇನ್ನೂ ಇಟ್ಕೊಂಡಿದ್ದೀನಿ ಅಂಕಲ್. ಮರ್ತೋಗ್ಬಿಟ್ಟಿದ್ದೀನಮ್ಮ. ಯಾರು ಹೇಳು ನೀನು? ನಿಮ್ ಕೊಲ್ಲಿ ಗೋಪಾಲ್ ಕೃಷ್ಣ ಅವ್ರ ಮಗಳು ನಾನು. ಗೋಪಾಲ್ ಕೃಷ್ಣ? ಗೋಪಾಲ್ ಕೃಷ್ಣ ಅನ್ನೋರ್ ಜೊತೆ ನಾನು ಕೆಲಸ ಮಾಡಿಲ್ವಲ್ಲ. ನೆನ್ಪಿಸ್ಕೊಳ್ಳಿ ಅಂಕಲ್, ನೀವ್ ಕೆಲ್ಸ ಬಿಟ್ಟು 15-16 ವರ್ಷ ಆಗಿದೆ. ಮರ್ತಿದ್ದೀರಾ ಅನ್ಸುತ್ತೆ. ಇಲ್ಲ, ನನಗೆ ನೆನಪಿನ ಶಕ್ತಿ ಚೆನ್ನಾಗಿದೆ. ನನ್ ಜೊತೆ ಗೋಪಾಲ್ ಕೃಷ್ಣ ಅನ್ನೋರು ಯಾರು ಇರ್ಲಿಲ್ವಲ್ಲ. ಅಂಕಲ್, ನಿಮ್ ಫ್ಯಾಕ್ಟ್ರಿ ಎಲ್ಲಿದ್ ಹೇಳಿ? ಪೀಣ್ಯದಲ್ಲಿ. ಹಾ, ಅವ್ರು ದಾಸರಳ್ಳಿಯಿಂದಾನೇ ಬರ್ತಾ ಇದ್ದಿದ್ದು. ದಾಸರಳ್ಳಿಯಿಂದನಾ? ನೀನೆಲ್ಲೋ ದಾರಿ ತಪ್ಪು ಬಂದಿದೀಯಮ್ಮ. ಅದು ನಮ್ ತಂದೆ ಒಂದ್ಸಲ ಹೇಳಿದ್ರ ಅಂಕಲ್, ನೆನಪು ಬರ್ತಾ ಇಲ್ಲ. ಇಲ್ಲಮ್ಮ, ಗೋಪಾಲ್ ಕೃಷ್ಣ ಅನ್ನೋರು ನನ್ನ ಜೊತೆ ಕೆಲಸನೇ ಮಾಡಿಲ್ಲ. ನೆನಪು ಮಾಡ್ಕೊಳ್ಳಿ ಅಂಕಲ್, ನಿಮ್ ಮೇಲೆ ಆಪಾದನೆ ಬಂದಿತ್ತು. ಅಪ್ಪ ತುಂಬಾ ಹತ್ತಿದ್ರು. ಅವತ್ ಫ್ಯಾಕ್ಟ್ರಿಲಿ ಆಯುಧ ಪೂಜೆ, ನಾನು ಬಂದಿದ್ದೆ. ಆ ಗೋಪಿನ? ಗೋಪಿನ? ಹಾ ಹಾ, ನಾವು ಅವನ್ನ ಗೋಪಿ ಗೋಪಿ ಅಂತ ಕರಿತಾ ಇದ್ದು. ಈಗ ನೆನಪಾಯ್ತು. ಹೇಳಮ್ಮ, ಏನ್ ವಿಷಯ ಅಂತ. ನಾನ್ ನಿನ್ ಚಿಕ್ಕ ವಯಸ್ಸಲ್ಲಿ ನೋಡಿದ್ದು. ಅಂಕಲ್, ಸ್ವಲ್ಪ ಪರ್ಸನಲ್ ಆಗಿ ಮಾತಾಡ್ಬೇಕಾಗಿತ್ತು. ಅರ್ಥ ಆಯ್ತು ಬಿಡಿ. ಆಮೇಲೆ ನಾನು ಹೇಳಿದ ವಿಷಯ ಪ್ಲೀಸಾ. ಏನಂತೆ ಅವಂದು? ಏನೋ ನಿನ್ ತರ್ಲೆ? ಏನಿಲ್ಲಪ್ಪ, ಯು ಕ್ಯಾರಿ ಆನ್. ನಿಮ್ಮ ಅಜ್ಜಿ ಮೇಲೆ ರೇಗ್ಬಾರ್ದಿತ್ತು ಶ್ರೀ. ಅಜ್ಜಿ ನಿನ್ನ ಬೇಡ ಅಂದ್ರು, ನಿನಗೆ ಹರ್ಟ್ ಆಗ್ತಿಲ್ವಾ? ನನಗೆ ಹರ್ಟ್ ಆಗೋಕ್ಕಿಂತ ನಿಮ್ಮ ಅಜ್ಜಿ ಮನ್ಸಿಗೆ ಎಷ್ಟು ನೋವಾಗಿರತ್ತೆ ಗೊತ್ತಾ? ಕೋಪನ ಕಂಟ್ರೋಲ್ ಮಾಡ್ಕೋಬೇಕು. ಈಗ ನಿನಗೆ ಗಿಲ್ಟ್ ಕಾಡ್ತಿದೆ ಅಲ್ವಾ? ತುಂಬಾ. ನನ್ನ ಅಜ್ಜಿ ಜೊತೆ ಅಷ್ಟು ರೂಢಾಗಿ ಬಿಹೇವ್ ಮಾಡಿದ್ದಕ್ಕೆ ನನಗೆ ನಾಚಿಕೆ ಆಗ್ತದೆ. ನನಗೆ ಮತ್ತು ನನ್ನ 5 ಜನ ಅಮ್ಮಂದಿರಿಗೆ ತಾಯಿ ಯಾಕ ಪಡೆದವ್ರವರು. ಅವ್ರು ಇಲ್ದೇ ಇದ್ದಿದ್ರೆ ನನಗೆ ಇವತ್ತೊಂದು ಅಡ್ರೆಸ್ ಇರ್ತಿರ್ಲಿಲ್ಲ. ಪ್ರಾಣಕ್ಕಿಂತ ಹೆಚ್ಚು ಪ್ರೀತಿ ನನ್ನ ಅಜ್ಜಿ ಜೊತೆ ಅಷ್ಟು ಕಟ್ಟುವಾಗಿ ಹೇಗೆ ನಡ್ಕೊಂಡು, ಯಾಕೆ ನಡ್ಕೊಂಡು ಒಂದು ಅರ್ಥ ಆಗ್ತಿಲ್ಲ ಜಾನು. ಆ ಕ್ಷಣಕ್ಕೆ ನಿನ್ನ ನನ್ನ ಬದುಕಿಂದ ಓಡಿಸೋಕೆ ಅಧಿಕಾರ ಚಲಾಯಿಸ್ತಾ ಇದ್ದಾರೆ ಅನ್ಸ್ಬಿಟ್ಟಿತ್ತು. ಮಕ್ಳ ಮೇಲೆ ಅಮ್ಮಂದ್ರಿಗೆ ಯಾವಾಗ್ಲೂ ಜಾಸ್ತಿ ಅಧಿಕಾರ ಇರುತ್ತೆ ಶ್ರೀ, ಹೆಂಡತಿ ಆಗೋರ್ಗಿಂತ. ಅದನ್ನ ನಾವು ಒಪ್ಕೋಬೇಕು ಅಷ್ಟೇ.
ನಿನ್ನನ್ನು ಕಳ್ಕೊಳ್ಳೋಕೆ ನಂಗೆ ಇಷ್ಟ ಇಲ್ಲ ಜಾನು. ನಿನ್ನನ್ನು ಉಳಿಸ್ಕೊಳ್ಳೋ ಪ್ರಯತ್ನದಲ್ಲಿ ಅವ್ರಿಗೆ ಹರ್ಟ್ ಮಾಡಿಬಿಟ್ಟೆ. ನಾನು ನಿನ್ನ ಪರ ವಹಿಸ್ಕೊಂಡು ಮಾತಾಡಿದ್ದು ಸರಿನೇ. ಆದ್ರೆ ಮಾತಾಡಿದ ರೀತಿ ತಪ್ಪು. ಅಜ್ಜಿನೂ ನಿನ್ನ ಬಗ್ಗೆ ತಪ್ಪು ತಿಳ್ಕೊಂಡಿದ್ದಾರೆ. ಸತ್ಯ ಏನು ಅಂತ ನಿನಗೆ ಗೊತ್ತು ತಾನೆ. ಸಮಾಧಾನವಾಗಿ ಅವ್ರಿಗೆ ಅರ್ಥ ಆಗೋ ರೀತಿಯಲ್ಲಿ ಅರ್ಥ ಮಾಡಿಸಿ ಹೇಳ್ಬೇಕಿತ್ತು. ರೇಗಾಡೋ ಅವಶ್ಯಕತೆ ಏನಿತ್ತು? ಪರಿಸ್ಥಿತಿ ಅಷ್ಟು ವಿಕೋಪಕ್ಕೆ ಹೋಗ್ಬಿಟ್ಟಿತ್ತು. ನಿನ್ನ ಕ್ಯಾರೆಕ್ಟರ್ ಬಗ್ಗೆ ಅನುಮಾನ ಪಡ್ತಾರೆ. ಯಾರು ಹೇಳಿದ್ದು ಅಂದ್ರೆ ಅವ್ರ ಹತ್ರ ಉತ್ತರನೇ ಇಲ್ಲ. ನಾನು ನಿಮ್ಮ ಅಜ್ಜಿ ಹತ್ರ ಬಂದು ಮಾತಾಡ್ಲಾ? ಬೇಡ ಬೇಡ, ಅವ್ರು ನಿಂಗೆ ಅವಮಾನ ಮಾಡ್ತಾರೆ. ನನ್ನ ಲೈಫ್ಗೆ ಅಜ್ಜಿ ಎಷ್ಟು ಮುಖ್ಯನೋ ನೀನು ಅಷ್ಟೇ ಮುಖ್ಯ. ಆದ್ರೆ ಅವ್ರಿಗಿಂತ ನಾನೇ ಇಂಪಾರ್ಟೆಂಟ್ ಅನ್ನೋ ಹಾಗೆ ನಡ್ಕೊಂಡಿದ್ಯಾ ಅವ್ರ ಮುಂದೆ. ಮದ್ವೆ ಮುಂಚೆ ನಮ್ಮ ಮಧ್ಯ ಬಂದು ನನ್ನ ಮೊಮ್ಮಗನ್ ಕಿತ್ಕೊಂಡ್ಲು ಅನ್ನೋ ಫೀಲ್ ಆಗಿರುತ್ತೆ ಅವರಿಗೆ. ಮುಂದೇನು? ನೀವು ಜಾನ್ವಿನ್ ಒಪ್ಲಿಲ್ಲ ಅಂದ್ರೆ ಮನೆ ಬಿಟ್ಟು ಹೋಗ್ತೀನಿ ಅಂತ ಹೇಳಿ ಬಂದ್ಬಿಟ್ಟಿದ್ದೀನಲ್ಲ. ಮನೆಯವ್ರನ್ನ ಧಿಕ್ಕರಿಸೋ ಶ್ರೀ ನನಗ್ ಬೇಡ. ನನ್ನ ಪ್ರಕಾರ ಶ್ರೀನಿಧಿ ಅಂದ್ರೆ ನೀನು, ನಿನ್ 6 ಜನ ತಾಯಂದ್ರು. ಸಿಗೋದಾದ್ರೆ 6 ಜನ ತಾಯಂದ್ರ ಜೊತೆಗೆ ಸಿಗ್ಬೇಕು. ಆದ್ರೆ ಅವರೆಲ್ಲ ಹಠಕ್ಕೆ ಬಿದ್ದು ಕೋಪ ಮಾಡ್ಕೊಂಡು ಕೂತ್ಬಿಟ್ಟಿದಾರಲ್ಲ. ಕ್ಷಮೆ ಕೇಳಿದ್ರೆ ಕೋಪ ಕಡಿಮೆ ಆಗ್ಬೋದು. ಅಷ್ಟೊಂದು ಪ್ರೀತಿ ಮಾಡ್ತೀಯ ನಿಮ್ಮ ಅಜ್ಜಿನ. ಏನು ತಪ್ಪು ಮಾಡದೇ ಇದ್ರು ನೀನು ಅವ್ರಿಗೆ ಕ್ಷಮೆ ಕೇಳ್ಬೋದು. ಅಂಥದ್ರಲ್ಲಿ ತಪ್ಪು ಮಾಡಿನೂ ಕ್ಷಮೆ ಕೇಳದೆ ಇದ್ರೆ ತುಂಬಾ ಚೀಪ್ ಆಗ್ಬಿಡ್ತೀಯ. ಅವ್ರನ್ನೆಲ್ಲ ಅಕ್ಸೆಪ್ಟ್ ಮಾಡ್ಕೊಳ್ಳೋದಾದ್ರೆ ಖಂಡಿತ ಕ್ಷಮೆ ಕೇಳ್ತೇನೆ. ನಿಮ್ ಜೊತೆ ರೂಢಾಗಿ ಮಾತಾಡ್ದೆ ಅಂತ ಕ್ಷಮೆ ಕೇಳು. ನನ್ನ ಒಪ್ಕೊಳ್ಳೋದು ಬಿಡೋದು ಅವ್ರಿಗೆ ಬಿಟ್ಟಿದ್ದು. ಬೇಡವಾದ ಹಠಕ್ಕೆ ಬಿದ್ದು ನಿನ್ನ ಕೊನೆಗೂ ಒಪ್ಲಿಲ್ಲ ಅಂದ್ರೆ ದೂರ ಆಗ್ಬಿಡಣ. ಬೇಡವಾದ ಹಠಕ್ಕೆ ಬಿದ್ದು ನಿನ್ನ ಕೊನೆಗೂ ಒಪ್ಲಿಲ್ಲ ಅಂದ್ರೆ ದೂರ ಆಗ್ಬಿಡಣ. ಜಾನು. ಹೌದು ಶ್ರೀ, ನಿನಗೆ ನಾನು, ನಿನ್ನ 6 ಜನ ತಾಯಂದ್ರು. ನಮ್ಮಿಬ್ರು ಮಧ್ಯೆ ಆಯ್ಕೆ ಪ್ರಶ್ನೆ ಬಂದಾಗ ನೀನು ಅವ್ರನ್ನೇ ಆಯ್ಕೆ ಮಾಡಬೇಕು. ನಿಮ್ಮ ಅಜ್ಜಿ ಥರ ಅಜ್ಜಿ, ನಿಮ್ಮ ತಾಯಂದ್ರ ಥರ ಪ್ರೀತಿ ಮಾಡೋ ತಾಯಿ ಸಿಗದ್ ತುಂಬಾ ಅಪರೂಪ. ಅವರೆಲ್ಲರೂ ನಿನಗೆ ಎಷ್ಟು ಪ್ರೀತಿಸ್ತಾರೆ. ಚೇನ್ ಗೂಡಿನ ಥರ ಇರೋ ನಿಮ್ಮನೆ, ನಿಮ್ಮ ನೆಮ್ಮದಿನ ಹಾಳು ಮಾಡೋ ಶಾಪ ನನಗೆ ಬೇಡ. ಏನ್ ಗೊತ್ತಾ ಶ್ರೀ, ನೀನ್ ನನ್ನ ಲೈಫಲ್ಲಿ ಬಂದಾಗ ನೀನ್ ನನ್ನ ಪ್ರೀತಿಸ್ತಿರೋದು, ನಾನು ನಿನ್ನ ಪ್ರೀತಿಸ್ತಿರೋದು ನನಗೆ ಚೆನ್ನಾಗಿ ಗೊತ್ತಿತ್ತು. ಆದ್ರೂ ಸುಮ್ಮನಿದ್ದೆ. ಯಾಕೆ ಗೊತ್ತಾ? ಆಗ ನನಗೆ ನನ್ನ ಸುಖ ಇಂಪಾರ್ಟೆಂಟ್ ಆಗಿರಲಿಲ್ಲ. ನಮ್ಮಪ್ಪನ ಕಾಲು ಆಪರೇಷನ್ ಆಗೋದು ಇಂಪಾರ್ಟೆಂಟ್ ಆಗಿತ್ತು. ಅದಕ್ಕೋಸ್ಕರ ನಾನು ಯಾವ ತ್ಯಾಗಕ್ಕಾದ್ರೂ ರೆಡಿ ಇದ್ದೆ. ಪ್ರೀತಿ ಇದ್ದಲ್ಲಿ ತ್ಯಾಗ ಇದ್ದೇ ಇರತ್ತಲ್ವಾ ಶ್ರೀ? ತ್ಯಾಗರಾಜನ್ ಪಟ್ಟ ಬೇಡ ನನಗೆ. ನನಗೆ ನೀನು ಬೇಕು ಅಷ್ಟೆ. ಆದ್ರೆ ನಿಮ್ಮ ಮನೆಯವ್ರಿಗೆ ನಾನು ಬೇಕಾಗಿಲ್ವಲ್ಲ. ಅವ್ರಿಗೆ ಕಷ್ಟ ಕೊಟ್ಟು ನಾವು ಸುಖವಾಗಿರಕ್ ಸಾಧ್ಯನಾ ಹೇಳು ಶ್ರೀ? ನನಗೆ ನಿನ್ ಬಿಟ್ಟು ಬದುಕೋ ಶಕ್ತಿ ಇಲ್ಲ ಜಾನು. ನನಗಿದೆ ಅನ್ಸುತ್ತಾ? ಮದ್ವೆ ಆಗ್ಲಿ ಆಗದೆ ಇರಲಿ, ಯಾವತ್ತಿಗೂ ನಿನ್ನ ಹೆಸರು ಜೊತೆಗೆ ಬದುಕ್ತೀನಿ. ಅಪ್ಪಂಗೆ ಗೊತ್ತಾದ್ರೆ ತುಂಬಾ ನೋವಾಗುತ್ತೆ. ಕೊನೆಗೆ ಅರ್ಥ ಮಾಡ್ಕೋತಾರೆ. ನಾನು ಅಜ್ಜನ ಒಪ್ಪಿಸ್ತೀನಿ, ಸ್ವಲ್ಪ ಟೈಮ್ ಕೊಡು. ಅವ್ರು ಸಂತೋಷವಾಗಿ ಒಪ್ಪೋದಾದ್ರೆ ನಾನು ಎಷ್ಟು ವರ್ಷ ಬೇಕಾದರೂ ಕಾಯ್ತೀನಿ. ಅವ್ರು ಒಪ್ಪೋದು ಕಷ್ಟ ಆದರೆ ನಾವು ದೂರ ಆಗಿ ಅವ್ರಿಗೆ ನೆಮ್ಮದಿ ಕೊಡೋಣ. ನಿನ್ನ 6 ಜನ ಅಮ್ಮಂದ್ರ ಆಸೆ ನಿರಾಸೆ ಮಾಡಬೇಡ ಶ್ರೀ. ಜಗತ್ತಲ್ಲಿ ನೀನು ಯಾರ ಜೊತೆ ಬೇಕಂದ್ರೂ ಜಗಳ ಮಾಡು, ಆದರೆ ನನಗೋಸ್ಕರ ನಿನ್ನ ಅಮ್ಮಂದ್ರ ಜೊತೆ ಜಗಳ ಮಾಡೋದು ನನಗಿಷ್ಟ ಇಲ್ಲ. ನಾನು ಸರಿ ಇದ್ದು ನಿಮ್ಮ ಅಮ್ಮಂದ್ರ ತಪ್ಪಿದ್ರೂ ಕೂಡ ನೀನು ಅವ್ರ ಪರ ವಹಿಸ್ಬೇಕು ಅಂತ ಬಯಸೋದು ನಾನು. ನನ್ನ ಜೀವನದಲ್ಲಿ ನೀನಿಲ್ದೇ ಇರೋ ನಾಳೆಗಳನ್ನು ಕಲ್ಪನೆ ಮಾಡ್ಕೊಳ್ಳೋದು ತುಂಬ ಕಷ್ಟ ಶ್ರೀ. ಆದರೆ ನನ್ನ ಸಂತೋಷಕ್ಕಾಗಿ ನಿಮ್ಮ ಅಮ್ಮಂದ್ರ ಕಣ್ಣಲ್ಲಿ ನೀರು ಬರಬಾರ್ದು. ಇಷ್ಟು ದಿನ ನಾನು ಇನ್ನ ಬರೀ ಪ್ರೀತಿಸ್ತಾ ಇದ್ದೆ, ಆದರೆ ಇವತ್ತು ಯಾರ ಮೇಲೆ ಇಲ್ದಿರೋಷ್ಟು ಗೌರವ ನಿನ್ನ ಮೇಲೆ ಬರ್ತಾ ಇದೆ. ನನ್ನ ಮನಸ್ಸಲ್ಲಿ ಕಲ್ಪನೆಗೂ ಸಿಗದಿರೋಷ್ಟು ಎತ್ತರಕ್ಕೆ ಬೆಳೆದು ಬಿಟ್ಟೆ ನೀನು. ನನ್ನ ತಾಯಂದ್ರೆ ಬಯಸ್ತಾ ಇರೋದು ಇನ್ನಂಥ ಸ್ವಭಾವ ಇರೋ ಹುಡುಗಿನೇ ನಮ್ಮನೆ ಸೊಸೆಯಾಗಿ ಬರಬೇಕು ಅಂತ.
ಆದ್ರೆ ದುರಂತ ಏನಪ್ಪ ಅಂದ್ರೆ ನೀನಾಗೆ ನಮ್ಮನೆ ಸೊಸೆಯಾಗಿ ಬರಬೇಕು ಅಂದ್ರು ಅವ್ರ ಮನ್ಸಿನ ಬಾಗ್ಲು ಹಾಕೊಂಡು ಕೂತಿದ್ದಾರೆ. ಆದ್ರೆ ನಾನು ಮಾತ್ರ ನಿನ್ನೆ ಬಾಳ ಸಂಗಾತಿಯಾಗಿ ಪಡೆಯೋದು. ಹೆದರ್ಕೋಬೇಡ ಜಾನು, ನಾನು ಎಲ್ಲ ಸರಿ ಮಾಡ್ತೀನಿ. ಮುಖ್ಯವಾದ ವಿಷಯ ಮಾತಾಡಬೇಕು ಅಂತ ಸುಮ್ಮನೆ ಕೂತಿದೆಯಲ್ಲಮ್ಮ, ಏನ್ ವಿಷಯ ಅಂತ ಹೇಳಮ್ಮ. ಕೆಲವೊಂದು ವಿಷಯಗಳನ್ನ ಹೇಗೆ ಸ್ಟಾರ್ಟ್ ಮಾಡಬೇಕು ಅಂತಾನೆ ಗೊತ್ತಾಗಲ್ಲ ಅಂಕಲ್. ಯಾಕಂದ್ರೆ ಮಾತಾಡೋರಿಗೆ ಗೊತ್ತಲ್ವಾ ಆ ವಿಷಯಗಳು ಸಂತೋಷ ಕೊಡುತ್ತಾ ನೋವು ಕೊಡುತ್ತಾ ಅಂತ. ಹೇಳಮ್ಮ, ಪರವಾಗಿಲ್ಲ, ನಾನು ಏನು ಅನ್ಕೊಳಲ್ಲ. ಸುಮ್ಮನೆ ಹೀಗೆ ಕೂತ್ಬಿಟ್ರೆ ನಿನ್ ಸಮಯನೋ ಹಾಳು, ನನ್ನ ಸಮಯನೋ ಹಾಳು. ದಯವಿಟ್ಟು ಕ್ಷಮಿಸ್ಬಿಡಿ ಅಂಕಲ್. ಸುಳ್ಳು ಹೇಳಿದ್ದಕ್ಕೆ. ಸುಳ್ಳು ಹೇಳ್ದೆ ಬೇರೆ ದಾರಿನೇ ಇರಲಿಲ್ಲ. ನಾನು ನಿಮ್ಮ ಕೊಲೀಗ್ ಮಗಳಲ್ಲ. ಮತ್ತೆ ಯಾರು ನೀನು? ನನ್ನ ಹೆಸರು ಕಲ್ಯಾಣಿ. ನಮ್ಮ ತಂದೆ ಹೆಸರು ಹರಿಕೃಷ್ಣ. ನಮ್ಮದೇ ಸ್ವಂತ ಬಿಸ್ನೆಸ್ ಇದೆ. ನಾವು ಅನುಕೂಲಸ್ಥರೇ. ಎಲ್ಲ ಹೆಣ್ಮಕ್ಳಿಗೆ ಅವ್ರ ತಂದೆಯರು ಹೇಗೆ ಗಂಡು ಹುಡುಕ್ತಾರೋ ಹಾಗೆ ನನಗೂ ನಮ್ಮ ತಂದೆ ಗಂಡು ಹುಡುಕಿದ್ರು. ಆಗ ಪರಿಚಯ ಆಗಿದ್ದೆ ಶ್ರೀನಿಧಿ. ಶ್ರೀ ನನ್ನ ತುಂಬಾ ಇಷ್ಟಪಟ್ರು. ಅವ್ರು ಬೆಳಿಗ್ಗೆ ನನ್ನ ನೋಡಿದ್ದು, ಸಂಜೆ ಆಗೋದ್ರೊಳಗೆ ನನಗೆ ಕಾಲ್ ಮಾಡಿದ್ರು, ನೀನಂದ್ರೆ ನನಗೆ ತುಂಬಾ ಇಷ್ಟ ಅಂತ. ಏನು, ಶ್ರೀನಿಧಿ ನಿನ್ನಿಷ್ಟಪಟ್ಟಿದ್ನ? ಹೌದು. ಬೇಕಾದ್ರೆ ಅವ್ರ ಅಜ್ಜಿಗೆ ಫೋನ್ ಮಾಡಿ ಕೇಳಿ. ಅವ್ರ ಮನೆಯವ್ರಿಗೆಲ್ಲ ನಾನು ತುಂಬಾ ಇಷ್ಟ. ಅಜ್ಜಿಗಂತೂ ನನ್ ಕಂಡ್ರೆ ಪ್ರಾಣ. ಶ್ರೀ ಅಂತೂ ನನ್ನ ತುಂಬಾ ಇಷ್ಟಪಟ್ಟಿದ್ರು. ನಮ್ಮ ತಂದೆ ನಂಗೊಂದು ಒಳ್ಳೆ ಲೈಫ್ ಸಿಕ್ಕಿದೆ ಅಂತ ಕುಣಿದಾಡ್ಬಿಟ್ರು. ನಾನು ಅಷ್ಟೇ, ಮದ್ವೆ ಆದ್ಮೇಲೆ ನನ್ನ ಲೈಫ್ ಹೀಗಿರುತ್ತೆ ಹಾಗಿರುತ್ತೆ ಅಂತ ಕನ್ಸ್ಕೊಂಡಿದ್ದೆ. ಆದ್ರೆ ಅದು ಯಾವುದು ಈಗ ಆಗಲ್ಲ ಅಂತ ಅನ್ಸುತ್ತೆ. ನಾನು ಸುಳ್ಳು ಹೇಳ್ತಿಲ್ಲ. ನೀವೇನ್ ಸಾಕ್ಷಿ ಕೇಳಿದ್ರು ನಾನು ಕೊಡ್ತೀನಿ. ಗೊತ್ತು ನಂಗೆ ನಿಮಗ್ ತುಂಬಾ ನೋವಾಗ್ತಿದೆ ಅಂತ. ಬಟ್ ನನಗೆ ತುಂಬಾ ಅನ್ಯಾಯ ಆಗಿದೆ ಅಂಕಲ್. ನನ್ನ ಶ್ರೀ ಮಧ್ಯೆ ಎಲ್ಲ ಸರಿ ಇತ್ತು. ಆದ್ರೆ ಎಲ್ಲಿದ್ಲೋ ನಿಮ್ಮ ಮಗಳು ಜಾನ್ವಿ ನಮ್ಮಿಬ್ಬರ ಮಧ್ಯೆ ಬಂದ್ಲು. ನನ್ನ ಶ್ರೀ ಮದ್ವೆನೇ ಮುರಿದು ಬಿತ್ತು. ಇದನ್ನೇ ನಾನು ನಿಮ್ಗೆ ಹೇಳಕ್ ಬಂದಿದ್ದು. ಶ್ರೀ ಅವ್ರ ಮನೆಯವರು ಎಲ್ರೂ ನನ್ನನ್ನು ಒಪ್ಪಿದ್ರು. ಜಾನ್ವಿ ಸಿಕ್ಕದ್ಲು ಅಂತ ಶ್ರೀ ನನ್ನನ್ನು ದೂರ ಮಾಡ್ಬಿಟ್ರು. ಮರ್ತು ಬಿಡ್ಬೋದು, ಆದ್ರೆ ಆಗ್ತಿಲ್ಲ. ಅದಕ್ಕೂ ಕಾರಣ ಇದೆ. ದಯವಿಟ್ಟು ನನ್ನ ಶ್ರೀನ ನನಗೆ ಕೊಡಿಸ್ಬಿಡಿ ಅಂಕಲ್. ಮಾಡೋ ತಪ್ಪು ಮಾಡಿ ಈಗ ನಮ್ಮನ್ನ ಸಮಾಧಾನ ಮಾಡಕ್ ಬಂದಿದ್ಯಾ? ನಾನು ಇಷ್ಟಪಟ್ಟವನ್ಗೋಸ್ಕರ ನನ್ನ ಮನೆ ಬಿಟ್ಟು ಹೋದಾಗ್ಲೂ ಅಮ್ಮ ಇಷ್ಟೊಂದು ಬೇಜಾರು ಮಾಡ್ಕೊಂಡಿರ್ಲಿಲ್ಲ. ಆದ್ರೆ ನೀನ್ ಮನೆ ಬಿಟ್ಟು ಹೋಗ್ತೀನಿ ಅಂದಾಗಿಂದ ಅಮ್ಮನಿಗೆ ಎಷ್ಟು ಶಾಕ್ ಆಗಿದೆ ಗೊತ್ತಾ? ನಮ್ಮೆಲ್ರಿಗಿಂತನೂ ನಿನ್ನ ಇಷ್ಟಪಡ್ತಾರ ಕಣೋ ಅಮ್ಮ. ಗೊತ್ತು. ಏನ್ ಗೊತ್ತು? ನಿನ್ಗೇನು ಗೊತ್ತಿಲ್ಲ. ಅಮ್ಮನ್ಗೆ ಯಾವಾಗ್ಲೂ ಮಂಡಿ ನೋವಿರುತ್ತಲ್ಲ, ಏನಕ್ಕೆ ಅಂತ ಗೊತ್ತಾ? ಮಾಮ್, ಒಂದು ವಯಸ್ಸು ದಾಟದ್ಮೇಲೆ ಇದೆಲ್ಲ ಕಾಮನ್ನು. ಅಜ್ಜಿಗೆ ವಯಸ್ಸಾಗಿದೆ ಪಾಪ, ಅದಕ್ಕೆ. ಅಲ್ಲ ಬೇಬಿ, ಇದೆಲ್ಲ ಯಾಕೆ ಈಗ? ಸ್ವಲ್ಪ ಸುಮ್ಮನೆ ಇರು. ಅದ್ಗೆ ನೀವ್ ಸುಮ್ನೆ ರೀ. ನೀನ್ ಚಿಕ್ಕೋನಾಗಿದ್ದಾಗ ಟೈಫಾಯ್ಡ್ ಜ್ವರ ಆಗಿತ್ತು. ಡಾಕ್ಟ್ರು ತುಂಬಾ ಸೀರಿಯಸ್ ಅಂತ ಹೇಳಿದ್ರು. ಅವಾಗಮ್ಮ ನನ್ನ ಮೊಮ್ಮಗ ಹುಷಾರಾದ್ರೆ ನಿನ್ ಸನ್ನಿಧಿಗೆ ಮೊಂಡ್ಕಾಲಲ್ಲಿ ನಡ್ಕೊಂಡು ಬಂದು ಹರಕೆ ತೀರಿಸ್ತೀನಿ ಅಂತ ಹೇಳಿದ್ರು. ನೀನ್ ಹುಷಾರಾದೆ. ಅಮ್ಮ 3 ಕಿಲೋಮೀಟರ್ ದೂರದಲ್ಲಿರೋ ರಾಮನ್ ದೇವಸ್ಥಾನಕ್ಕೆ ಮಂಡಿಲ್ ನಡ್ಕೊಂಡೋಗಿ ಹರಕೆ ತೀರ್ಸಿದ್ರು. ಅಲ್ಲಿ ಕಲ್ಲು ಮುಳ್ಳುಗಳು ಜಾಸ್ತಿ ಇತ್ತು. ನೀನ್ ಹುಷಾರಾಗಿ ಮನೆಗೆ ಬಂದೆ. ಆದ್ರೆ ಅಮ್ಮ ಮಂಡಿ ನೋವು ಜಾಸ್ತಿ ಆಗಿ ಹಾಸ್ಪಿಟ್ಲಿಗೆ ಸೇರಿದ್ರು. ಅವಾಗ ಹಿಡ್ಕೊಂಡಿದ್ ಮಂಡಿ ನೋವು ಇದುವರೆಗೂ ಸರಿ ಹೋಗಿಲ್ಲ. ಅಂತವ್ರು ನಿನ್ ಹೊರಟಾಗಿ ಮಾತಾಡ್ತೀಯಲ್ಲ.
ನಮ್ಮಮ್ಮನ ಜಾಗದಲ್ಲಿ ನಿಮ್ಮಮ್ಮ ಇದ್ದಿದ್ರೆ ಹೀಗೆ ಮಾತಾಡ್ತಿದ್ಯಾ? ಬೇಬಿ ಮಾಮ್ ಪ್ಲೀಸ್. ಅಮ್ಮ ಮತ್ತು ಅಜ್ಜಿ ಮಧ್ಯೆ ನಾನು ಯಾವತ್ತಾದ್ರೂ ಭೇದ ಮಾಡಿದ್ದೀನ? ನಾನು ಹೆತ್ತ ತಾಯಿನ ಎಷ್ಟು ಪ್ರೀತಿಸ್ತೀನೋ ಅದಕ್ಕಿಂತ ಹೆಚ್ಚಾಗಿ ನಾನು ಅಜ್ಜಿನ ಪ್ರೀತಿಸ್ತೀನಿ. ನಿಮ್ಮೆಲ್ಲರನ್ನು ಪ್ರೀತಿಸ್ತೀನಿ. ನನ್ನನ್ನು ನಾನು ಕನ್ನಡಿ ನೋಡ್ಕೊಳ್ಳೋದಕ್ಕಿಂತ ನಿಮ್ಮ 12 ಕಣ್ಗಳಲ್ಲಿ ನೋಡ್ಕೋತೀನಿ. ಇನ್ನು ಯಾವತ್ತೂ ಈ ರೀತಿ ಮಾತಾಡಬೇಡಿ, ಹರ್ಟ್ ಆಗುತ್ತೆ ನನಗೆ. ಹೋಗ್ಲಿ ಬಿಡು, ಬೆಳಿಗ್ಗೆ ಯಾಕೆ ಅಷ್ಟು ಹೊರಟಾಗಿ ಮಾತಾಡ್ದೆ? ಆಗಿರೋದ್ರ ಬಗ್ಗೆ ಈಗ ಮಾತು ಬೇಡ ಅಮ್ಮ. ಇನ್ನೊಂದ್ಸಲ ಈ ರೀತಿ ರಿಪೀಟ್ ಆಗದೇನೆ ಹೋಗಿ ನೋಡ್ಕೋತೀನಿ. ನೀವೀಗ ಅಳೋದು ನಿಲ್ಸಿಲ್ಲ ಅಂದ್ರೆ ನಾನು ನಿಜವಾಗ್ಲೂ ಮನೆ ಬಿಡ್ಬೇಕಾಗುತ್ತೆ. ಶ್ರೀ, ಇನ್ನೊಂದು ಸಲ ಮನೆ ಬಿಟ್ಟು ಹೋಗೋ ಮಾತಾಡಿದ್ರೆ ನನ್ನ ಮೇಲೆ ಆಣೆ. ಆಯ್ತು, ಇಷ್ಟಕ್ಕೆಲ್ಲ ಆಣೆ ಮಾಡ್ತಾರಾ? ಸರಿ, ಎಷ್ಟೇ ಬೇಜಾರಾದ್ರೂ ಮನೆ ಬಿಟ್ಟು ಹೋಗೋ ಮಾತಾಡಲ್ಲ ನಾನು. ಇನ್ನೊಂದ್ಸಲಿ ಆ ಥರ ಯೋಚನೆ ಕೂಡ ಮಾಡಬಾರ್ದು. ಕಲಿಯುಗದ ಶ್ರವಣ ಕುಮಾರ ನಾನು. ನಿಮ್ಮ ಮಾತು ಮೀರ್ತೀನ? ಹೌದು, ನಮ್ಮನೆ ಕ್ಯಾಪ್ಟನ್ ಅಜ್ಜಿಯಲ್ಲಿ ನಿನ್ ಮನೆ ಬಿಟ್ಟು ಹೋಗೋ ಮಾತಾಡ್ದಾಗಿದ್ದ ಅವ್ರ ರೂಮ್ ಒಳಗೆ ಸೇರ್ಕೊಂಡವ್ರು ಹೊರಗೆ ಬಂದಿಲ್ಲ ಕಣೋ. ಯಾರಾದ್ರೂ ಹೋಗಿ ಮಾತಾಡ್ಸೋದಲ್ವಾ? ಎಲ್ರೂ ಪ್ರಯತ್ನ ಪಟ್ವಿ, ಏನು ಪ್ರಯೋಜನ ಆಗ್ಲಿಲ್ಲ. ಶ್ರೀ, ಅತ್ತೆಗೆ ನೀನು ಹೇಳಿದ್ರೆ ಮಾತ್ರ ಸಮಾಧಾನ ಮಾಡ್ಕೊಳ್ಳೋದು. ಎತ್ತಾಡ್ಸಿ ಜೀವನ ಕೊಟ್ಟಿರೋರು ಕಣೋ ಅವ್ರು ನಿನ್ಗೆ. ಅವ್ರ ಎದುರುಗಡೆ ನಿಂತು ಅವ್ರ ನಿರ್ಧಾರಕ್ಕೆ ಪ್ರಶ್ನಿಸಿದ್ರೆ ಅವ್ರಿಗೆ ಹರ್ಟ್ ಆಗಲ್ವೇನೋ? ಹೋಗು, ನೀನೇ ಅವ್ರಿಗೆ ಸಮಾಧಾನ ಮಾಡು. ಯಾವುದೇ ಕಾರಣಕ್ಕೂ ಮನೆ ಬಿಟ್ಟು ಹೋಗಲ್ಲ ಅಂತ ಕನ್ವಿನ್ಸ್ ಮಾಡು. ತಾಯಿ ಮನ್ಸ್ಕಣೋ ಅವ್ರದ್ದು ಕರೆಕ್ಟ್ ತಾರೆ. ಹೋಗಿ ಸಮಾಧಾನ ಮಾಡು, ಹೋಗು. ಬೇಡ, ಅವ್ರ ಮನ್ಸು ಏನಂತ ನನಗೆ ಚೆನ್ನಾಗಿ ಗೊತ್ತು. ಬೆಳಗ್ಗೆ ತಾನೇ ಇಷ್ಟೆಲ್ಲ ಆಗಿದೆ, ಈಗ ಅವರು ಒಂಟಿತನ ಬಯಸ್ತಾರೆ. ಬೆಳಿಗ್ಗೆ ಮಾತಾಡ್ತೀನಿ ಅವ್ರ ಜೊತೆ. ಸರಿ, ಹಾಗೆ ಮಾಡು. ಈಗ ಊಟಕ್ಕೆ ಬಾ. ನಿಮ್ದಾಯ್ತಾ ಊಟ? ನಿನ್ಗಿಂತ ಮುಂಚೆ ನಾವು ಯಾವತ್ತಾದ್ರೂ ಊಟ ಮಾಡಿದೀವಾ? ಬೆಳಿಗ್ಗೆಯಿಂದ ಯಾರು ಒಂದು ತೊಟ್ಟು ನೀರು ಕೂಡ ಕುಡ್ದಿಲ್ಲ ಕಣೋ. ಅಮ್ಮ ಕೂಡ. ಯಾಕೆ ಮಾಮ್ಸ್ ಇಷ್ಟು ಚಿಕ್ಕ ವಿಷಯಕ್ಕೆ ಊಟ ಮಾಡದೇ ಇರ್ತಾರಾ? ನಮಗ್ ಗೊತ್ತು, ಬೆಳಿಗ್ಗೆಯಿಂದ ನೀನು ಏನು ತಿಂದಿಲ್ಲ ಅಲ್ವಾ? ಬೇಬಿ, ನೀನು ಹೋಗಿ ಅನ್ನ ಕಲ್ಸ್ಕೊಂಬ. ಇವತ್ತು ನನ್ನ ಮುದ್ದು ಮಗನ್ಗೆ ನಾನೇ ಕೈ ಕೊಡ್ತೀನಿ. ಸರಿ ಅದಕ್ಕೆ. ಬೇಡ ನನಗೆ. ಇನ್ ಎಷ್ಟು ಕಣ್ಣೀರು ಹಾಕ್ಸ್ಬೇಕು ಅಂತಿದ್ಯೋ? ಅದಾಗಲ್ಲ ಲಲಿತಾ ಮಾಮ್. ಅಜ್ಜಿ ಮನ್ಸಿಗೆ ನೋವು ಕೊಟ್ಟಿದ್ದೀನಿ. ಅವ್ರು ಬಿಟ್ಟು ಊಟ ಮಾಡೋಕ್ಕಾಗಲ್ಲ. ಅನ್ನ ಗಂಟ್ಲಲ್ಲಿ ಇಳಿಯಲ್ಲ. ಸಾರಿ ಮಾಮ್. ಅದೇನ್ ಮೋಡಿ ಮಾಡಿದ್ಲೋ ನನಗೆ ಗೊತ್ತಿಲ್ಲ. ನನ್ ಶ್ರೀ ಸಂಪೂರ್ಣವಾಗಿ ಅವಳ ಕಡೆ ವಾಲ್ಬಿಟ್ಟ. ಅದೇನಕ್ಕೆ ಮರಳಾದ ಅಂತಾನೂ ನನಗೆ ಗೊತ್ತಿಲ್ಲ. ಬಹುಶಃ ಅವಳಿಗೆ ಅವನ ಅಗತ್ಯ ಇತ್ತು ಅನ್ಸುತ್ತೆ. ಮಿಡಲ್ ಕ್ಲಾಸ್ ಹುಡುಗಿರ್ಗೆ ದೊಡ್ಡ ದೊಡ್ಡ ಕನ್ಸುಗಳಿರುತ್ತೆ, ಶ್ರೀಮಂತರಾಗಬೇಕು ಅನ್ನೋ ಹುಚ್ಚು ಇರುತ್ತೆ. ನನ್ನ ಮಗಳ ಬಗ್ಗೆ ಹಾಗೆಲ್ಲ ಮಾತಾಡಬೇಡ. ಅವಳಿಗೆ ದೊಡ್ಡ ದೊಡ್ಡ ಕನಸುಗಳು, ದೊಡ್ಡ ದೊಡ್ಡ ಆಸೆಗಳು ಏನೂ ಇಲ್ಲ. ಅವಳಿಗೆ ದೊಡ್ಡ ಮನಸ್ಸು. ತಿಳ್ಕೊಂಡು ಮಾತಾಡು. ಸಿಟ್ಟು ಬರ್ತಿದೆ ಅಲ್ಲ. ನಾನೇನ್ ಮಾಡ್ಲಿ ಹೇಳಿ ಅಂಕಲ್? ಶ್ರೀ ನನ್ನ ಒಂದು ಕ್ಷಣ ಬಿಟ್ಟಿರ್ತಿರ್ಲಿಲ್ಲ. ಇದ್ದಕ್ಕಿದ್ದಾಗೆ ನನ್ನ ದೂರ ಮಾಡಕ್ ಸ್ಟಾರ್ಟ್ ಮಾಡ್ದ. ಫೋನ್ ಮಾಡಿದ್ರೆ ಆನ್ಸರ್ ಮಾಡ್ತಿರ್ಲಿಲ್ಲ. ಸಿಗೋಣ ಅಂದ್ರೆ ಕೆಲ್ಸ ಇದೆ ಅಂತಿದ್ದ. ಹೆಚ್ಚು ಕಮ್ಮಿ 2 ವಾರ ನನ್ನ ಮೀಟ್ ಮಾಡಿಲ್ಲ ಗೊತ್ತಾ? ವಿಚಾರಿಸಿದಾಗ ಗೊತ್ತಾಯ್ತು ಜಾನ್ವಿ ಅವನ್ನ ಬುಟ್ಟಿಗೆ ಹಾಕೊಂಡಿದ್ದಾಳೆ ಅಂತ. ಬೇಕಿತ್ತ ನಿಮ್ ಮಗಳಿಗೆ? ಶ್ರೀನಿಧಿ ತರ ಶ್ರೀಮಂತರ ಹುಡುಗ ಈ ಪ್ರಪಂಚದಲ್ಲಿ ಬೇರೆ ಯಾರು ಇರ್ಲಿಲ್ವಾ? ಮತ್ತೆ ಹೇಳ್ತಾ ಇದ್ದೀನಿ, ನನ್ನ ಮಗಳ ಬಗ್ಗೆ ಹಾಗೆಲ್ಲ ಹಗುರವಾಗಿ ಮಾತಾಡಬೇಡ. ನಿಮ್ಮಿಬ್ರ ಮಧ್ಯೆ ಪ್ರೀತಿ ಇದೆ ಅಂತ ಅವಳಿಗೇನಾದ್ರೂ ಗೊತ್ತಾಗಿದ್ರೆ ನಿಮ್ಮಿಬ್ರಿಂದ ಅವಳು ದೂರ ಆಗ್ತಿದ್ಲು. ಜಾನ್ವಿ ಅಂತೇಳು, ಅವಳು ಮನ್ಸು ಎಂತದು, ಅವಳು ಗುಣ ಎಂತದು ಅಂತ ನನಗೆ ಚೆನ್ನಾಗಿ ಗೊತ್ತು. ಅರ್ಥ ಆಯ್ತಾ? ಗೊತ್ತಿರ್ಲಿಲ್ಲ ಅವಳಿಗೆ. ಒಂದ್ ಪಾಯಿಂಟ್ ಅಲ್ಲಿ ಗೊತ್ತಾಯ್ತು. ಗೊತ್ತಾದ್ಮೇಲೆ ಆದ್ರೂ ದೂರ ಆಗ್ಬೋದಾಗಿತ್ತಲ್ವಾ ಅವಳು? ಆದ್ರೆ ಆಗಿಲ್ಲ. ಗೊತ್ತು ಯಾಕಾಗಿಲ್ಲ ಅಂತ. ಮನೇಲಿ ಬಡತನ ಇದೆ, ನಿಮಗ್ ಮಂಡಿ ಆಪರೇಷನ್ ಆಗ್ಬೇಕು, ನಿಮ್ ಮಗನಿಗೆ ಕೆಲಸ ಸಿಗ್ಬೇಕು, ಇದೆಲ್ಲ ಬೇಕು ಅಂದ್ರೆ ಸಣ್ಣ ಪುಟ್ಟ ಫ್ಯಾಮಿಲಿಗೆ ಮದ್ವೆ ಆದ್ರೆ ಆಗಲ್ಲ. ಅದಕ್ಕೆ ದೊಡ್ಡ ಫ್ಯಾಮಿಲಿನೇ ಆಗ್ಬೇಕು. ಅದಕ್ಕೆ ಮರಳು ಮಾಡ್ಕೊಂಡ್ಲು ಶ್ರೀನ. ನೋಡು, ನಿನ್ನ ಶ್ರೀನಿಧಿ ಮಧ್ಯ ಪ್ರೀತಿ ಇದೆ ಅಂತ ಹೇಳು, ಆದ್ರೆ ಜಾನ್ವಿನ ಕೆಟ್ಟಳ ಕಾಣಬೇಡ.
ತುಂಬಾ ಅಮಾಯಕಳು ಅವಳು. ದೇವ್ರಿಗೆ ತುಂಬಾ ಪುರುಷತ್ತಿತ್ತು ಅಂತ ಕಾಣಿಸುತ್ತೆ. ಅದಕ್ಕೆ ಅವಳ ಜೊತೆ ಆಟಕ್ಕೆ ಕಳೆದು ಬಿಟ್ಟಿದ್ದಾನೆ. ಒಂದ್ ದಿವಸನೂ ನೆಮ್ಮದಿ ಇಲ್ಲ ನನ್ನ ಮಗಳಿಗೆ. ಸಮಾಧಾನ ಮಾಡ್ಕೊಳ್ಳಿ ಅಂಕಲ್. ನಿಮಗೆ ತುಂಬ ನೋವಾಗಿದೆ, ಹಾಗಂತ ನಿಮಗೆ ನೋವು ಮಾಡೋ ಉದ್ದೇಶ ನನಗಿಲ್ಲ. ಶ್ರೀನಿಧಿನು ನಾನು ಚೆನ್ನಾಗಿದ್ದ ದಿವಸದಲ್ಲಿ ಒಂದಿನ ಬೆಂಗಳೂರಿಂದ ಆಚೆ ಇರೋ ಅವ್ರ ಫಾರ್ಮ್ ಹೌಸ್ಗೆ ನನ್ನನ್ನು ಕರ್ಕೊಂಡು ಹೋಗಿದ್ರು. ಎಲ್ರೆದ್ರಿಗೆ ತಾಳಿ ಕಟ್ಟಿ ನನ್ನನ್ನು ಮದುವೆ ಆಗ್ತೀನಿ ಅಂತಲೂ ಹೇಳಿದ್ರು. ಫಾರ್ಮ್ ಹೌಸಲ್ಲಿ ದೇವ್ರ ಮನೆಯಲ್ಲಿ ಶ್ರೀನಿಧಿ ನನಗೆ ತಾಳಿ ಕಟ್ಟಿದ್ದಾರೆ ನೋಡಿ.